ಹೊಣೆಗೇಡಿ ಸರ್ಕಾರದ ಅತ್ಯಂತ ತನ್ನೆಲ್ಲ ವೈಫಲ್ಯಗಳನ್ನು, ವಿಶೇಷವಾಗಿ ಕಳೆದ 2 ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ದಿಕ್ಕುಪಾಲಾದಂಥ ಒಂದು ಪರಿಸ್ಥಿತಿ ಇಡೀ ರಾಜ್ಯದಲ್ಲಿದೆ. ತನ್ನ ಕಾನೂನು ಸುವ್ಯವಸ್ಥೆಯ ವೈಫಲ್ಯವನ್ನು ಮರೆಮಾಚಲಿಕ್ಕೆ ಹಲವು ಮುಖಗಳಲ್ಲಿ ಜನರನ್ನ ದಿಕ್ಕು ತಪ್ಪಿಸುವಂಥ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಅದು ಮಂಗಳೂರಿನಲ್ಲಿ ಒಂದು ಪ್ಯಾಟರ್ನ್ ಇದ್ರೆ, ಹುಬ್ಳಿಯಲ್ಲಿ ಒಂದು ಪ್ಯಾಟರ್ನ್, ಬೆಂಗಳೂರಿನಲ್ಲಿ ಒಂದು ಪ್ಯಾಟರ್ನ್. ಮಂಗಳೂರಿನಲ್ಲಿ ನಮ್ಮ ಕರಾವಳಿಯ ಜನರನ್ನ ಕೋಮು ಭಾವನೆಯ ಜನರು, ಮತೀಯ ಸಂಘಟನೆಗಳಲ್ಲಿ ತೊಡಗಿಕೊಂಡಿರುವ ಜನರು, ಕರಾವಳಿಯ ಜನರಿಗೆ ನೈಟ್ ಲೈಫ್ ಅಂದ್ರೆ ಏನು ಗೊತ್ತಿಲ್ಲ, ಈ ರೀತಿಯಾಗಿ ಅತ್ಯಂತ ತುಚ್ಛವಾಗಿ ನಮ್ಮನ್ನು ನೋಡುವಂತ ಒಂದು ಪರಿಪಾಠವನ್ನು ಕಾಂಗ್ರೆಸ್ನವರು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಭಾವನೆಯನ್ನ ಕೆಣಕುವಂತ ಪ್ರಯತ್ನ, ನಮ್ಮ ಅಸ್ಮಿತೆಯನ್ನ ಪ್ರಶ್ನೆ ಮಾಡುವಂತ ಪ್ರಯತ್ನ. ಹೇಳಿ ಕೇಳಿ ಕಳೆದ 2 ವರ್ಷದಲ್ಲಿ ನಮ್ಮ ಶಾಸಕರುಗಳಿಗೆ, ಈ ಜಿಲ್ಲೆಯ ಅಭಿವೃದ್ಧಿಗೆ, ಈ ಜಿಲ್ಲೆಯಲ್ಲಿ ಆಗ್ತಾ ಇರುವಂತ ಪ್ರಕೃತಿ ವಿಕೋಪಕ್ಕೆ ಒಂದು ಬಿಡಿಗಾಸು ಅನುದಾನವನ್ನು ಪಡೆದಂತ ಈ ಸರ್ಕಾರ ಈ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಅವ್ಯಾಹತವಾಗಿ ದಾಳಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ಬ್ಯಾನ್ ಆಗಿರುವಂತಹ PFI ಇವತ್ತು ಹೊಸ ಮುಖವಾಡ ಹಾಕಿಕೊಂಡು SDPI ನ ಮುಖಾಂತರ ತನ್ನ ಚಟುವಟಿಕೆಗಳನ್ನ ಮುಕ್ತವಾಗಿ ಕರಾವಳಿ ಪ್ರದೇಶದಲ್ಲಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಗೃಹ ಸಚಿವರು ತನ್ನ ಕರ್ತವ್ಯ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಅದನ್ನು ಪೊಲೀಸ್ ಅಧಿಕಾರಿಗಳ ತಲೆಗೆ ಕಟ್ಟಿ ಈ ಜಿಲ್ಲೆಯಲ್ಲೂ ಕೂಡ ಕಮಿಷನರ್ ಮತ್ತು SP ಅನ್ನು ಬದಲಾವಣೆ ಮಾಡಿ ಅವರ ಮುಖಾಂತರ ಹಿಂದೂ ಕಾರ್ಯಕರ್ತರನ್ನ, ಹಿಂದೂ ಸಂಘಟನೆಗಳನ್ನ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಸಂವಿಧಾನ ಬಾಹಿರವಾಗಿ ಕಾನೂನಿನ ಚೌಕಟ್ಟಿಗೆ ಮೀರಿ ನಡೆಸಿಕೊಂಡು ಜನತೆಯಲ್ಲಿ ಭಯಭೀತಿಗೊಳಿಸುವಂತಹ ವಾತಾವರಣ, ಅದರ ಮುಖಾಂತರ ರಾಜಕೀಯ ಮಾಡುವಂತ ಕೆಲಸವನ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಆರೋಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ರಾತ್ರಿ 11 ಗಂಟೆಯ ನಂತರ ಹಿಂದೂ ಕಾರ್ಯಕರ್ತರ ಮನೆಗೆ ಪೊಲೀಸ್ ಪೇದೆಗಳು ಬರುವಂತದ್ದು, ಬಂದು ಫೋಟೋ ತೆಗೆದುಕೊಂಡು ಆ ಸೆಲ್ಫಿಯನ್ನು ಕಳಿಸುವಂಥದ್ದು, ಇದು ಯಾವ ಪೊಲೀಸ್ ಮ್ಯಾನ್ಯುವಲ್ ಅಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲ. ನಾನು ಈ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾದಂಥ ಸಲೀಂ ಅವರ ಹತ್ರ ಮಾತನಾಡಿದೆ. ಯಾವ ಪೊಲೀಸ್ ಮ್ಯಾನ್ಯುವಲ್ ನಲ್ಲಿದೆ? ಯಾವುದೇ ಕೇಸ್ ಇಲ್ಲದಂತ ಒಬ್ಬ ವ್ಯಕ್ತಿಗೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯ ಕಾರ್ಯಕರ್ತರಿಗೆ, ಸಂಘಟನೆಯ ಪ್ರಮುಖರಿಗೆ, ವಿಶೇಷವಾಗಿ ಹಿರಿಯರ ಮನೆಗೆ ಪೊಲೀಸ್ ಇಲಾಖೆ ಹೋಗಿ ಏನೂ ಕೇಸ್ ಇಲ್ಲ, ಇಷ್ಟರವರೆಗೆ ಒಂದೇ ಒಂದು ಕ್ರೈಮ್ ಇಲ್ಲದಂತ ವ್ಯಕ್ತಿಗಳ ಮನೆಗೆ, ಸ್ವಾತಂತ್ರ್ಯೋತ್ತರ ಇತಿಹಾಸದಲ್ಲಿ ಎಮರ್ಜೆನ್ಸಿ ಬಿಟ್ರೆ ಪೊಲೀಸ್ ಇಲಾಖೆ ಈ ರೀತಿ ನಡೆಸ್ತಾ ಇರುವಂತದ್ದು ಇದೇ ಮೊದಲನೇ ಬಾರಿಗೆ. ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವಂತಹ ಪೊಲೀಸ್ ಇಲಾಖೆ ಜಿಲ್ಲೆಯಲ್ಲಿ ಎಲ್ಲ ಕಡೆಗಳಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಕುಲ್ಲಂಕುಲ್ಲವಾಗಿ ಕಾಂಗ್ರೆಸ್ ಪ್ರೇರಿತ ಗೂಂಡಾಗಳ ಮುಖಾಂತರ, ಕಾಂಗ್ರೆಸ್ಗೆ ಕಳೆದ ಚುನಾವಣೆಯಲ್ಲಿ ಬೆಂಬಲ ಕೊಟ್ಟ SDPI ನ ಕಾರ್ಯಕರ್ತರ ಮುಖಾಂತರ ಮರಳು ದಂಧೆ, ಡ್ರಗ್ಸ್ ದಂಧೆ, ಬೆಟ್ಟಿಂಗ್, ಇಸ್ಪೀಟ್ ದಂಧೆ ಅವ್ಯಾಹತವಾಗಿ ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಒಬ್ಬ ಹಿಂದೂ ಕಾರ್ಯಕರ್ತ ಸತ್ರೆ ಮರುದಿವಸ ಅದನ್ನು ರೌಡಿ ಶೀಟರ್ ಅನ್ನುವಂತ ಪಟ್ಟಿ ಕಟ್ಟಲಿಕ್ಕೆ ಈ ರಾಜ್ಯದ ಗೃಹ ಮಂತ್ರಿ ಸೇರಿದಂತೆ ಜಿಲ್ಲೆಯ ಉಸ್ತುವಾರಿ ಸಚಿವರು, ಯಾವುದೇ ರಾಜಕೀಯ ಮಾಡಬಾರದಂತ ಸ್ಪೀಕರ್ ಆ ತನಿಖೆಗೆ ಮೂಗು ತೂರಿಸುವಂತ ಕೆಲಸವನ್ನ ಈ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ನಾನು ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಕಾರ್ಯದರ್ಶಿಯಾಗಿ ಮತ್ತು ಈ ಜಿಲ್ಲೆಯ ಸಂಸದನಾಗಿ ತಮ್ಮ ಕಾನೂನು ಸುವ್ಯವಸ್ಥೆಯ ಕರ್ತವ್ಯ ನಿರ್ವಹಣೆಯಲ್ಲಿ ವಿಫಲವಾಗಿರುವಂತಹ ಈ ರಾಜ್ಯ ಸರ್ಕಾರ ಅದನ್ನು ಮರೆಮಾಚಲಿಕ್ಕೆ ಹಿಂದೂ ಸಂಘಟನೆಯನ್ನ ಕೆಣಕಲಿಕ್ಕೆ ಬಂದ್ರೆ
ನಮ್ಮ ಕಾರ್ಯಕರ್ತರನ್ನ ಕೆಣಕಲಿಕ್ಕೆ ಬಂದ್ರೆ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಮತ್ತು ಇದರ ವಿರುದ್ಧ ಜನಜಾಗೃತಿಯನ್ನ ಮಾಡಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡಲಿಕ್ಕೆ ನಾವೆಲ್ಲರೂ ಸಂಕಲ್ಪಬದ್ಧರಾಗಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಕಳೆದ 2 ವರ್ಷದಲ್ಲಿ ಒಂದು ಕ್ಷಣ ಈ ರಾಜ್ಯದ ಜನರಿಗೆ ಸಂತೋಷದಲ್ಲಿರಲಿಕ್ಕೆ ಬಿಡಲಿಲ್ಲ. ಪುಣ್ಯಕ್ಕೆ RCB ಅವರು ಗೆದ್ದು ಸಂತೋಷದಲ್ಲಿರುವಂತಹ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅದರಲ್ಲಿ ಮೂಗು ತೂರಿಸಲಿಕ್ಕೆ ಹೋಗಿ 11 ಮುಕ್ತ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಂತಹ ಸಂದರ್ಭದಲ್ಲಿ ಬಲಿಪಶುವಾದಂಥದ್ದು ಪೊಲೀಸ್ ಕಮಿಷನರ್ ಮತ್ತು ಡೆಪ್ಟಿ ಕಮಿಷನರ್. ಹಾಗಾಗಿ ಈ ರಾಜ್ಯದ ಗೃಹ ಮಂತ್ರಿಗಳು ತತ್ಕ್ಷಣ ರಾಜೀನಾಮೆಯನ್ನು ಕೊಡಬೇಕು. ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಈ ರೀತಿ ವಿಫಲ ಆಗಿರುವಂತದ್ದು, ಸಂವಿಧಾನ ಬಾಹಿರ ರೀತಿಯಲ್ಲಿ ಪೊಲೀಸ್ ಇಲಾಖೆಯನ್ನ ತನ್ನ ತಾಳಕ್ಕೆ ತಕ್ಕಂತೆ ಕುಡಿಸುವಂತ ಪ್ರಯತ್ನ ಮಾಡ್ತಾ ಇರುವಂತದ್ದು, ಇಸ್ಲಾಮಿಕ್ ಮೂಲಭೂತವಾದಿಗಳಿಗೆ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಡೆಸುತ್ತಿರುವಂತವರಿಗೆ ಪೋಷಣೆಯನ್ನ ಪೊಲೀಸ್ ಇಲಾಖೆ ಮುಖಾಂತರ ನೀಡ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ ತತ್ಕ್ಷಣ ತನ್ನ ವರ್ತನೆಯನ್ನ ಬದಲಾವಣೆ ಮಾಡಬೇಕು. ಇಲ್ಲದಿದ್ದರೆ ಭಾರತೀಯ ಜನತಾ ಪಾರ್ಟಿ ಜನರನ್ನ ಸೇರಿಸಿಕೊಂಡು ಹೋರಾಟ ಮಾಡ್ತದೆ, ಕಾನೂನು ಹೋರಾಟ ಎರಡನ್ನು ಮಾಡ್ತದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವಿಷಯದ ಬಗ್ಗೆ ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ಗೂ ಕೂಡ ಬರೆದಿದ್ದೇವೆ ಮತ್ತು ಹೈಕೋರ್ಟ್ ನಲ್ಲಿ ಕೂಡ ಪೊಲೀಸ್ ಇಲಾಖೆ ಈ ಎಕ್ಸೆಸ್ ಕಾನೂನು ಮೀರಿ ನಡೆಸುತ್ತಿರುವಂತಹ ಈ ವರ್ತನೆಯನ್ನು ಕೋರ್ಟ್ ಮುಖಾಂತರ ಕೂಡ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳು ಇಷ್ಟೊಂದು ಪರಿಸ್ಥಿತಿ ಈ ರೀತಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕೂಡ ನಾನು ಸಂಸದನಾಗಿ 1 ವರ್ಷ ಆಯ್ತು. ಈ ಜಿಲ್ಲೆಗೆ ಒಂದೇ ಒಂದು ಬಾರಿ ಬಂದು ರಾಜ್ಯದ ಗೃಹ ಸಚಿವರಿರಲಿ, ಮುಖ್ಯಮಂತ್ರಿ, MLAಗಳನ್ನು ಅಥವಾ MP ಸೇರಿಸಿಕೊಂಡು ಒಂದು ಮೀಟಿಂಗ್ ಮಾಡಿದ್ರು. ಅಭಿವೃದ್ಧಿ ದೃಷ್ಟಿಯಿಂದ ಇರಬಹುದು, ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇರಬಹುದು. ಅದಕ್ಕೋಸ್ಕರ ನಾವು ಹೇಳಿದ್ದು, ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾ ಇರುವಂತಹ ಕಾಂಗ್ರೆಸ್ನ ಬೆಂಬಲಿತ ಗೂಂಡಾಗಳನ್ನ, SDPIನ, PFIನ ಕಾರ್ಯಕರ್ತರು, SDPIನ ಮುಖವಾಡ ಇಟ್ಕೊಂಡು ಕೆಲಸ ಮಾಡ್ತಿರುವಂತಹ ಕಾರ್ಯಕರ್ತರನ್ನ ಹತೋಟಿಗೆ ತರುವಂತಹ ಕೆಲಸವನ್ನ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಪೊಲೀಸ್ ಕಮಿಷನರ್ ಮಾಡಲಿ. ಎಷ್ಟು ಕಡೆಗಳಲ್ಲಿ ದನಗಳ್ಳತನ ಆಗ್ತಾ ಇದೆ, ಎಷ್ಟು ಕಡೆಗಳಲ್ಲಿ ಅಕ್ರಮ ಮರಳುಗಾರಿಕೆ ಆಗ್ತಾ ಇದೆ, ಕಾಡಿನಿಂದ ಮರ ದೋಸ್ತಾ ಇದ್ದಾರೆ, ಡ್ರಗ್ಸ್ ದಂಧೆ ನಡೀತಾ ಇದೆ, ಬೆಟ್ಟಿಂಗ್ ನಡೀತಾ ಇದೆ. ಉಳಿದ ನಿಮಗೂ ಗೊತ್ತಿದೆ ಏನೆಲ್ಲ ನಡೀತಾ ಇದೆ. ಒಂದು ರೀತಿಯಲ್ಲಿ ಒಂದು ಹಣಪಟ್ಟಿ ಕಟ್ಟುವಂತ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು. ಯಾವ ಕಾರಣಕ್ಕೆ ಹತ್ಯೆಗಳು ನಡೆದಿದೆ ಅನ್ನೋದನ್ನು ಮುಕ್ತವಾಗಿ ಹೇಳಿ ತನಿಖೆ ಮಾಡಲಿ. ಹತ್ಯೆಯ ತನಿಖೆ ನ್ಯಾಯಕ್ಕೆ ಹೋಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಯಾಕೆಂದ್ರೆ ಆ ಹತ್ಯೆಯಲ್ಲಿ PFIನ ಕಾರ್ಯಕರ್ತರು, PFIನ ಕೈ ಇದೆ ಅನ್ನುವಂಥದ್ದು ನಮ್ಮ ಆರೋಪ ಮತ್ತು ಆ ಹತ್ಯೆಗೆ ಹಣ ಹೊರದೇಶಗಳಿಂದ ಬಂದಿದೆ ಅನ್ನುವಂಥದ್ದು ಕೂಡ ನಮ್ಮ ಆರೋಪ. PFI ಒಂದು ಬ್ಯಾಂಡ್ ಉಗ್ರ ಸಂಘಟನೆ. ಆ ಕಾರಣಕ್ಕೆ ಈ ತನಿಖೆ, ವಿಶೇಷವಾಗಿ ಆ ತನಿಖೆ ಪ್ರಾರಂಭ ಆಗುವ ಮೊದಲೇ ನಮ್ಮ ಜಿಲ್ಲೆಯ ಉಳ್ಳಾಲದ ಮಂಗಳೂರಿನ ಶಾಸಕರು ಮತ್ತು ರಾಜ್ಯದ ವಿಧಾನಸಭಾ ಅಧ್ಯಕ್ಷರು ಇವತ್ತು A1 ಆರೋಪಿಯಾಗಿರುವಂತಹ ವ್ಯಕ್ತಿಯನ್ನು ಅವತ್ತು ಆ ಹತ್ಯೆಯಲ್ಲೇ ಇಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ಹಾಗಾಗಿ ನಾವು ಯಾವ ಭರವಸೆ ಇಟ್ಕೊಳ್ಬಹುದು? ಇವತ್ತು A1 ಆರೋಪಿಯಾಗಿ ಯಾರು ಇದಾನ ವ್ಯಕ್ತಿ, ಅವರನ್ನ ಹತ್ಯೆ ಆದ 24 ಗಂಟೆಯೊಳಗೆ ವಿಧಾನಸಭಾ ಅಧ್ಯಕ್ಷರು ಹೇಳ್ತಾರೆ ಫಾಸಿಲ್ ಮನೆಯವರು ಹತ್ಯೆಯಲ್ಲಿ ಇಲ್ಲ ಅನ್ನುವಂಥದ್ದು. ಈ ರೀತಿ ಯಾಕೆ ಮುಕ್ತರಿಸ್ತಾರೆ ತನಿಖೆಯನ್ನ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ತನಿಖೆ ಮಾಡಲಿಕ್ಕೆ ಮುಕ್ತವಾಗಿ ಬಿಡ್ಲಿ ಪೊಲೀಸ್ನವರಿಗೆ. ನಾನು ನೇರ ಆರೋಪವನ್ನು ಮಾಡ್ತಾ ಇದ್ದೇನೆ.
ಇವತ್ತು ಸುಳ್ಯ, ಕಡಬ, ಪುತ್ತೂರು ಈ ಭಾಗದಲ್ಲಿ ನಮ್ಮ ಕಾರ್ಯಕರ್ತರ ಮನೆಗೆ ರಾತ್ರಿ ಹೋಗುವಂತ ಈ ಪ್ರಕ್ರಿಯೆ ನೇರವಾಗಿ ಕಾಂಗ್ರೆಸ್ನ ಷಡ್ಯಂತ್ರ ಇದು. ಕಾಂಗ್ರೆಸ್ನವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಸೂಚನೆಯನ್ನು ಕೊಟ್ಟು ಈ ರೀತಿ ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿ ಖಂಡಿತವಾಗಿ ಪೊಲೀಸ್ ಮ್ಯಾನ್ಯಲ್ ನಲ್ಲಿ ಕಲಿತ ವಿಷಯ ಅಲ್ಲ, ಪೊಲೀಸ್ ಟ್ರೈನಿಂಗ್ ನಲ್ಲಿ ಈ ರೀತಿ ಕಲ್ತಿರ್ಲಿಕ್ಕಿಲ್ಲ. ಇದು ಕಾಂಗ್ರೆಸ್ನವರು ಪ್ರಜಾಪ್ರಭುತ್ವ ವಿರೋಧಿ ರೀತಿ, ಸಂವಿಧಾನ ವಿರೋಧಿ ರೀತಿ ನಡ್ಕೊಳ್ತಾ ಇರುವವರು. ಆ ಕಾರಣಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ಕಾಂಗ್ರೆಸ್ನವರ ತಾಳಕ್ಕೆ ತಕ್ಕಂತೆ ಕುಡಿತಾ ಇದ್ದಾರೆ. ಆ ಕಾರಣಕ್ಕೆ ರಾತ್ರಿ 11 ಗಂಟೆಯ ನಂತರ ಕೇಸ್ ಇಲ್ಲದಂತ ವ್ಯಕ್ತಿಗಳ ಮನೆಗೆ ಯಾಕೆ ಹೋಗ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ. ಗಡೀಪಾರು ಆದೇಶ ಅದೆಲ್ಲ ತನಿಖೆಯ ಭಾಗವಾಗಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ವಿರೋಧ ಇದೆ. ನಿಮ್ಮ ಅಭಿಪ್ರಾಯ ಏನು? ನನ್ನ ಪ್ರಶ್ನೆ ಇವತ್ತು ವೆರಿ ಸಿಂಪಲ್. ಯಾರೋ ಒಬ್ಬ ವ್ಯಕ್ತಿ ಮೇಲೆ ಕೇಸ್ ಇದ್ರೆ ಅದಕ್ಕೆ ಕಾನೂನು ಪ್ರಕ್ರಿಯೆ ಇದೆ, ಯಾವ ರೀತಿ ಅವ್ರನ್ನ ನಡೆಸ್ಕೊಳ್ಬೇಕು ಅಂತ ಆ ರೀತಿ ನಡೆಸ್ಕೊಳ್ಳಿ, ಅದೊಂದು ಭಾಗ. ಗಡೀಪಾರು ಮಾಡುವಂಥದ್ದು ಕಾನೂನು ಸುವ್ಯವಸ್ಥೆಯನ್ನ ಪಾಲನೆ ಮಾಡ್ಲಿಕ್ಕೆ ಆಗದಿರುವಂತ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬರುವಂತ ಪ್ರಕ್ರಿಯೆ. ಅದನ್ನ ಆಯಾ ವ್ಯಕ್ತಿಗಳು ಕಾನೂನು ಹೋರಾಟವನ್ನು ಮಾಡ್ತಾರೆ, ಅದನ್ನ ಎದುರಿಸ್ತಾರೆ. ಇವತ್ತಿರುವಂತದ್ದು ನೇರ ಪ್ರಶ್ನೆ, ಯಾವುದೇ ಕೇಸ್ ಇಲ್ಲದಂತ ಸಂಘಟನೆಯ ಪ್ರಮುಖರ ಮನೆಗೆ, ಕಾರ್ಯಕರ್ತರ ಮನೆಗೆ ರಾತ್ರಿ 11 ಗಂಟೆಯ ನಂತರ ಮಹಿಳೆಯರಿರುವಂತಹ ಸಂದರ್ಭದಲ್ಲಿ ಒಂದು ವಿಚಿತ್ರ ಪರಿಸ್ಥಿತಿಯನ್ನೇ ಜಿಲ್ಲೆಯಲ್ಲಿ ಯಾಕೆ ತಂದೊಡ್ಬೇಕು ಅನ್ನುವಂಥದ್ದು ಪ್ರಶ್ನೆ. ಗೇಟ್ ನಂತರ ಬಂದವರು ಬರೋದು, ಟಾರ್ಚ್ ಹಾಕೋದು, ಬನ್ನಿ ಹೇಳೋದು, ಸೆಲ್ಫಿ ಹೊಡೆಯೋದು, ಅಂದ್ರೆ ರಾತ್ರಿ 11 ಗಂಟೆವರೆಗೆ ಇವರು ಬರ್ತಾರೆ ಅಂತ ಕಾದು ಕೂತ್ಕೊಳ್ಬೇಕ? ಇದು ಹಿಂದೆಂದೂ ನಡೆದಿತ್ತ ಅಥವಾ ದೇಶದ ಬೇರೆ ಭಾಗದಲ್ಲಿ ನಡೀತಾ ಇದೆಯಾ? ಇದು ಸಿದ್ದರಾಮಯ್ಯ ಮ್ಯಾನುವಲ್ಲ, ಪರಮೇಶ್ವರನ ಮ್ಯಾನುವಲ್ಲ, ಅಥವಾ ಖಾದರ್ನ ಸೂಚನೆ? ಈ ರೀತಿಯದೆಲ್ಲ ಕಪ್ಪು ಚುಕ್ಕಿ ಆಗೋದಿಲ್ಲ, ಈ ರೀತಿ ಕೊಲೆಗಳು, ಈ ರೀತಿ ಇದೆಲ್ಲ. ನಮ್ಮ ಗ್ರ್ಯಾಂಡ್ ಬ್ಯಾಂಗ್ಳೂರಿಗೆ ದೊಡ್ಡ ಕಪ್ಪು ಚುಕ್ಕಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 994612380